ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇದು ಅಡಿಕೆ ಮರ. ಇದು ನೋಡ್ತಾ ಇರೋದು ಆಕಾಶದ ಕಡೆ ನೋಡ್ತಾ ಇದ್ದಾವೆ. ಎಲ್ಲ ಗಿಡಗಳನ್ನು ಆಕಾಶದ ಕಡೆ ನೋಡ್ತಾ ಇರೋವಂಥದ್ದು. ಇದು ಅರ್ಥ ಏನಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಸಾಯಿಲ್ ಇದೆ, ಎರೆಭೂಮಿ. ಐಮಂಗ್ಲ ಗ್ರಾಮದಲ್ಲಿರೋ ಹೋಬಳಿಲಿರುವಂಥ ಐಮಂಗ್ಲ ಗ್ರಾಮಕ್ಕೆ ಸೇರಿರೋಂಥದ್ದು. ಅದು ಎಚ್ ಡಿ ದೇವಪುರ ರೋಡ್ ಅದು. ಇಲ್ಲಿ ಎರೆಭೂಮಿಲಿ ಏನಾಗುತ್ತೆ ಅಂದರೆ ಸಾಂದ್ರತೆ ಜಾಸ್ತಿ ಆಗಿರೋದ್ರಿಂದ ಗಿಡಗಳದ್ದು ಬೇರುಗಳ ಸಂಖ್ಯೆ ಕಡಿಮೆ. ಅಂದರೆ ಬೇರುಗಳು ಚೆನ್ನಾಗಿ ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಆಮ್ಲಜನಕವನ್ನು ಸಕ್ ಮಾಡಲಿಕ್ಕಾಗಲ್ಲ. ಆಮ್ಲಜನಕ ಯಾವ ಸಕ್ ಮಾಡೋಕ್ಕಾಗಲ್ಲ, ಅವಾಗ ಫಾಸ್ಫರಸ್ನ ಕೊರತೆಯಿಂದ ಹಂಗಾಗುತ್ತೆ ಅಂತ ಹೇಳ್ತೀವಿ. ಫಾಸ್ಫರಸ್ ಅಂಶ ಕರೆಕ್ಟಾಗಿದ್ದಾಗ ಬೇರುಗಳು ಚೆನ್ನಾಗಿ ಇದಾಗಿ ಅದಕ್ಕೆ ಆಮ್ಲಜನಕನ ಪೂರೈಕೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಫಾಸ್ಫರಸ್ ಅಂತೇಳಿ. ಅದರಲ್ಲಿ ಶಿಲಾರಂಜಕ ಅಂತ ಬರುತ್ತಲ್ಲ, ನ್ಯಾಚುರಲ್ ಕಲ್ಲಿನ ಪುಡಿ ಅದು. ಈ ಫಾಸ್ಫರಸ್ ಅಂತ ಸೂಪರ್ ಅಂಶ ಕೊಡ್ತಾರೆ ಅಂಗಡಿಗಳೆಲ್ಲ. ಅದು ಇದಾಗಿರೋದು, ಅದು ಅಲ್ಲಿ ಟರ್ಮಿನೇಷನ್ ಆಗಿರೋಂಥದ್ದು. ಅಂದರೆ ಇದಾಗಿರೋಂಥ ಕನ್ವರ್ಷನ್ ಆಗಿರೋಂಥದ್ದು, ಟರ್ಮಿನೇಷನ್ ಅಲ್ಲ ಕನ್ವರ್ಷನ್ ಆಗಿರೋಂಥದ್ದು. ಹಾಗಾಗಿ ಅದನ್ನು ಶಿಲಾರಂಜಕನ ಎಕರೆಗೆ 2 ಚೀಲ ನೀವು ರೆಫರ್ ಮಾಡಬೇಕಾಗತ್ತೆ. ಅದು 2 ಚೀಲ ಸೂಪರು, 2 ಚೀಲ ಅಂದರೆ ಫಾಸ್ಫರಸ್, 2 ಚೀಲ ಪೊಟ್ಯಾಶು, 1 ಚೀಲ ಯೂರಿಯಾ ಅಂತೇಳಿ. ಅದು ಬೇವಿನ ಹಿಂಡಿ ಬಳಸ್ಬೋದು. ಪೊಟ್ಯಾಶ್ ಒಂದು ಆರ್ಟಿಫಿಷಿಯಲ್ ತಯಾರಿಸೋಕ್ಕಾಗಲ್ಲ, ಅಂದರೆ ಬಾಳೆದಿಂಡಿನ ಹೂವಲ್ಲಿ ಮಾಡ್ತಾರೆ ಪೊಟ್ಯಾಶು, ಅದನ್ನು ಸಹ ಬಳಸ್ಬೋದು. ಅದು ಮಾಡೋಕ್ಕಾಗಲ್ಲ ಅಂದರೆ ಇದನ್ನು ಬಳಸಬೇಕಾಗತ್ತೆ. ಮತ್ತು ಮುಚ್ಚಿಗೆ ಇರಬೇಕಾಗತ್ತೆ. ಬುಡಗಳೆಲ್ಲದು ಬಿಸಿಲಲ್ಲಿದೆ, ಅಂದರೆ ಒಣಗುತ್ತೆ ನೆಲ. ಎಷ್ಟೊಂದು ಇದಾದರೂ ನೀರು ಕೊಟ್ಟರು ಮೂಡುಗಳಿಗೆ. ಹಂಗಾಗಿ ಮುಚ್ಚಿಗೆ ಇಂಪಾರ್ಟೆಂಟು. ಮಲ್ಚಿಂಗನ್ನ ಕೊಡಿ. ಮತ್ತು ಇದು ನೋಡಿ, ಉಪ್ಪಿನಂಶ ಹೇಗೆ ಕಲೆಕ್ಟ್ ಆಗಿದೆ ಅಂತ ಹೇಳಿ. ಇದೆಲ್ಲ ಲವಣಾಂಶ ಬೋರ್ ನೀರಿಂದ ಆಗಿರೋಂಥದ್ದು. ಹಾಗಾಗಿ ನೀರನ್ನ ನಿಲ್ಲಿಸಿ ಕೊಡೋದ್ರಿಂದ ಲವಣಾಂಶನ ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಈ ರೀತಿಯ ಬೆಳೆಗಳಿಗೆ ಫಾಸ್ಫರಸ್ ಜೊತೆಯಲ್ಲಿ ಊರ್ಜಾ ಅಂತ ಒಂದು ಬರುತ್ತೆ. ಸಾವಯವ ಇಂಗಾಲ ಇರೋಂಥದ್ದು ಮತ್ತು ಬೋರೋನ್ ಜಿಂಕ್ ಇರೋಂಥದ್ದು ಊರ್ಜಾ ಅಂತೇಳಿ ಬರುತ್ತೆ. ಅದನ್ನು ಸಹ ನೀವು ಕೊಡ್ಬೋದು ಅಡಿಕೆ ಗಿಡಗಳಿಗೆ. ತುಂಬ ಚೆನ್ನಾಗಿದಾಗುತ್ತೆ. ಥ್ಯಾಂಕ್ ಯು. ಈಶ್ವರನ್ ಪಿ ತೀರ್ಥ ಅಂತೇಳಿ. ನನ್ನ ಫೋನ್ ನಂಬರ್ 7899 72265. ಯಾರಿಗಾರು ಏನೋ ಕನ್ಫ್ಯೂಸ್ ಇದ್ದರೆ ಫೋನ್ ಮಾಡ್ಕೊಂಡು ನನ್ನನ್ನು ವಿಚಾರಿಸಿ.